ವಿಜಯೇಂದ್ರಗೆ ಕುಮ್ಮಿದಂತಹ ವಕೀಲ ನಾಗರಾಜ್ ಕುಡಪಲಿ ವಿಜಯೇಂದ್ರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಬಿಜೆಪಿಯ ಒಬ್ಬರಿಗೆ ನೀತಿಯನ್ನ ಖಂಡಿಸಿದಂತಹ ನಾಗರಾಜ್ ವಿಜಯೇಂದ್ರಗೆ ಗುಮ್ಮಿರುವಂತಹ ವಕೀಲ ನಾಗರಾಜ್ ಕುಡಪಲಿ ಬಿಜೆಪಿಯ ಇಬ್ಬರಿಗೆ ನೀತಿಯನ್ನ ಖಂಡಿಸಿದಂತಹ ಕುಡಪಲಿ ಮುಳುಗುವ ಹಡಗಿಗೆ ವಿಜಯೇಂದ್ರನೇ ನಾಮಿಕ. ಇವರು ಏನನ್ನು ತಾನೇ ಮಾಡಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನಾಡಿದ್ದಾರೆ. ಪಹಲ್ಗಾಮ್ ದಾಳಿಯ ಬಗ್ಗೆ ಮಾತನಾಡಿರುವಂತಹ ವಿಜಯೇಂದ್ರ ಇದರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ, ನಿಮಗೆ ಬದ್ಧತೆ ಇಲ್ವಾ, ಸಾವಿನ ವಿಚಾರದಲ್ಲಿ ಯಾಕೆ ರಾಜಕೀಯವನ್ನ ಮಾಡ್ತಾ ಇದ್ದೀರಾ? ವಿಜಯೇಂದ್ರಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರುವಂತಹ ಕುಡಪಲಿ ನಾಗರಾಜ್ ಕುಡಪಲಿ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಈ ವಿಜಯೇಂದ್ರ ಪಾಠ ಹೇಳಬೇಕೋ ಅಥವಾ ರಾಜ್ಯ ಸರ್ಕಾರಕ್ಕೆ ಪಾಠ ಹೇಳಬೇಕು ಅನ್ನೋದನ್ನ ಮರ್ತು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಬಿಜೆಪಿ ಏನ್ ಮಾಡ್ಲಿಕ್ಕೆ ಸಾಧ್ಯ, ಅಧಿಕಾರದಲ್ಲಿರೋದು ಕಾಂಗ್ರೆಸ್. ಆ ಒಂದು ಕಾರಣಕ್ಕೆ ನಾಗರಾಜ್ ಕುಡಪಲಿ ಅವರು ಯಾರಿಗೆ ಪಾಠ ಮಾಡಬೇಕು ಅನ್ನೋದು ಮರ್ತಿರೋ ತರ ಇದೆ. ಅವ್ರೇನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಅದ್ರ ಬಗ್ಗೆ ನೀವು ಮಾತಾಡಬೇಕು, ಇಲ್ಲಾಂದ್ರೆ ಉಳಿದೋ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ನಿಮಗೆಲ್ಲ ಅದು ಏನು ನಿಮಗೆ ಮ್ಯಾಂಡೇಟ್ ಅಲ್ಲ, ನಿಮಗೆ ಅದು ಏನು ಬದ್ಧತೆನೇ ಇಲ್ಲ. ಅದ್ರ ಬಗ್ಗೆ ಮಾತಾಡ್ರಿ. ನಮ್ಮ ಸೈನಿಕರು 42 ಜನ ಅಸ್ತಾರಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಯಾಕೆ ಮಾತಾಡಕ್ಕೆ ಆಗಲ್ವಾ ನಿಮಗೆ? ಅದ್ರ ಬಗ್ಗೆ ಮಾತಾಡಕ್ಕಾಗಲ್ವಾ? ಅದನ್ನ ಮಾತಾಡ್ರಿ. ನಾವು ಇದನ್ನು ಖಂಡಿಸ್ತೀವಲ್ಲ. ಪ್ರವಾಸಿಗರಿಗೆ ಭದ್ರತೆ ಕೊಡೋಕ್ಕಾಗಲಿಲ್ಲ ನಿಮಗೆ. ಪ್ರವಾಸಿಗರೇ ಟೆರರಿಸ್ಟ್ ಹೊಡೆದ್ರಲ್ಲ 26 ಮಂದಿನ, ಅವಾಗ ಭದ್ರತೆ ಕೊಡೋಕೆ ಏನಾಗಿತ್ತು ನಿಮಗೆ? ಕೇಂದ್ರ ಸರ್ಕಾರಕ್ಕೆ, ಅಲ್ಲಿ ಇರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಆಯಿತು. ಈ ಚೀನಾದಾರ 20 ಮಂದಿ ಕೊಂದ್ರಲ್ಲ, ಅದ್ರ ಬಗ್ಗೆ ಯಾಕೆ ಸೈಲೆಂಟ್ ಆಗಿದ್ರಿ ನೀವು? ಒತ್ತುವರಿ ಮಾಡಿದಾರಲ್ಲ, ಅದ್ರ ಬಗ್ಗೆ ಯಾಕೆ ಸೈಲೆಂಟ್ ಇದ್ರಿ? ಟ್ರಂಪ್ ಹೇಳಿದ ಅಂಥೇಳಿ ಅದನ್ನು ಪಾಕಿಸ್ತಾನ ಯುದ್ಧ ಸಿಂಧೂರ ಆಪರೇಷನ್ ಸಿಂಧೂರ ಸ್ಟಾಪ್ ಮಾಡಿದ್ರಿ. ಏನದ್ರ ಅರ್ಥ? ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ರಾಜಕೀಯ ಮಾಡೋದು ಯಾರು ಮಾಡೋದು ಬೇಡ. ನೀವು ರಾಜಕಾರಣ ಮಾಡಿದರೆ ನಾವು ಸಹ ರಾಜಕೀಯವಾಗಿ ಸಮರ್ಥವಾದ ಉತ್ತರವನ್ನು ಕೊಡ್ತಿದ್ದೇವೆ. ಸೊ ಲಾ ಆ್ಯಂಡ್ ಆರ್ಡರ್ ಜನ ಬಹಳ ಮಿತಿಮೀರಿ ಜನ ಕೂಡಿದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಒಂದು ಕೆಟ್ಟ ಹೆಸರು, ಸಂಭ್ರಮಾಚರಣೆ ಬಂದ್ ಮಾಡಿದ್ರು ಒಂದು ಕೆಟ್ಟ ಹೆಸರು, ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಅಂತೇಳಿ ಪರ್ಮಿಷನ್ ಕೊಡದೇ ಇದ್ದಿದ್ರೆ ಅವಾಗ ಸರ್ಕಾರ ನೋಡೋ ಸಂಭ್ರಮಾಚರಣೆ ಕೊಡಲಿಲ್ಲ. ಈಗ ಕೊಟ್ಟ ಮೇಲೆ, ಪರ್ಮಿಷನ್ ಕೊಟ್ಟ ಮೇಲೆ ಅಯ್ಯೋ ನೋಡಿ ಈ ರೀತಿ ಆಯಿತು. ಲೀಡರ್ಸು ಇದನ್ನು ದೊಡ್ಡದಾಗಿ ಆಲ್ರೆಡಿ ವಿಜಯೇಂದ್ರ ಅವರು ಹೇಳಿದರು. ಅವರು ಅಧ್ಯಕ್ಷರಾಗಿದ್ದಾರಲ್ಲ ಕರ್ನಾಟಕ ಏನು ಕಮಲದ ದಳ ಜಳ 66 ಸೀಟ್ ಬಂದದವು, ಅದರ ಅಧ್ಯಕ್ಷರಾಗಿದ್ದಾರೆ. ಈಗ ಮುಳುಗುವ ಹಡಗಿಗೆ ಹೊಸ ನಾವಿಕನಾಗಿ ವಿಜಯೇಂದ್ರ ಯಡಿಯೂರಪ್ಪನವರು ಅಧ್ಯಕ್ಷರಾಗಿದ್ದಾರೆ. ಪಾಪ ಅವರು ಅಧ್ಯಕ್ಷರಾದ ಮೇಲೆ ಏನಾರ ಒಂದು ಹೇಳಬೇಕಲ್ಲ. ಇದು ರಾಜ್ಯ ಸರ್ಕಾರದ ವಿಫಲವಾಗಿದೆ, ಇದು ಇವರು ಯೋಗ್ಯವಾದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದನ್ನು ವಿಜಯೇಂದ್ರ ಅವರೇ ಪುಲ್ವಾಮಾ ದಾಳಿದೊಂದು, ಪಹಲ್ಗಾಮ್ ದಾಳಿ ಬಂದು, ಆಮೇಲೆ ಚೀನಾದವರು ಒಂದು 20 ಮಂದಿ ಕೊಂದ್ರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ರಿ. ನೀವೇನಾರ ಕಮಲದ ಅಧ್ಯಕ್ಷರಾಗಿದ್ದರೆ, ಸಿಂಧೂರದ ಬಗ್ಗೆ ಮಾತಾಡೋರಾಗಿದ್ದರೆ ವಿಜಯೇಂದ್ರ ಅವರೇ, ನಿಮಗೆ ನೇರವಾದ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. 42 ಜನ ಪುಲ್ವಾಮಾ ದಾಳಿಯಲ್ಲಿ RDX 350 kg RDX ಬಂತಲ್ಲ, ಅದು ಸತ್ತು 5-6 ವರ್ಷ ಆತಲ್ಲ, ಅದರ ಆರೋಪಿನೂ ಕಂಡು ಹಿಡಿದಲ್ಲ ಏನಿಲ್ಲ, ಅದ್ರ ಬಗ್ಗೆ ನೀವು ಮಾತಾಡಬೇಕು.
ಇಲ್ಲಾಂದ್ರೆ ಉಳಿದೋ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮಗೆಲ್ಲ ಅದು ಏನು ನಿಮ್ಮ ಮ್ಯಾಂಡೇಟ್ ಅಲ್ಲ, ನಿಮಗೆ ಅದು ಏನು ಬದ್ಧತೆನೇ ಇಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ನಮ್ಮ ಸೈನಿಕರು 42 ಜನ ಅಸ್ತಾರಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಯಾಕೆ ಮಾತಾಡಕ್ಕೆ ಆಗಲ್ವಾ ನಿಮಗೆ? ಅದ್ರ ಬಗ್ಗೆ ಮಾತಾಡಕ್ಕಾಗಲ್ವಾ? ಅದನ್ನ ಮಾತಾಡ್ರಿ. ನಾವು ಇದನ್ನೂ ಖಂಡಿಸ್ತೇವಲ್ಲ. ಪ್ರವಾಸಿಗರಿಗೆ ಭದ್ರತೆ ಕೊಡೋಕ್ಕಾಗಲಿಲ್ಲ ನಿಮಗೆ. ಪ್ರವಾಸಿಗರೇ ಟೆರರಿಸ್ಟ್ ಹೊಡೆದ್ರಲ್ಲ 26 ಮಂದಿನ, ಅವಾಗ ಭದ್ರತೆ ಕೊಡೋಕೆ ಏನಾಗಿತ್ತು ನಿಮಗೆ? ಕೇಂದ್ರ ಸರ್ಕಾರಕ್ಕೆ, ಅಲ್ಲಿ ಇರತಕ್ಕಂಥ ರಾಜ್ಯ ಸರ್ಕಾರಕ್ಕೆ. ಆಯಿತು, ಈ ಚೀನಾದಾರ 20 ಮಂದಿ ಕೊಂದ್ರಲ್ಲ, ಅದ್ರ ಬಗ್ಗೆ ಯಾಕೆ ಸೈಲೆಂಟ್ ಆಗಿದ್ರಿ ನೀವು? ಒತ್ತುವರಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಯಾಕೆ ಸೈಲೆಂಟ್ ಇದ್ರಿ? ಟ್ರಂಪ್ ಹೇಳಿದ ಅಂಥೇಳಿ ಅದನ್ನ ಪಾಕಿಸ್ತಾನ ಯುದ್ಧ ಸಿಂಧೂರ, ಆಪರೇಷನ್ ಸಿಂಧೂರ ಸ್ಟಾಪ್ ಮಾಡಿದ್ರಿ. ಏನದ್ರ ಅರ್ಥ? ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ರಾಜಕೀಯ ಮಾಡೋದು ಯಾರು ಮಾಡೋದು ಬೇಡ. ನೀವು ರಾಜಕಾರಣ ಮಾಡಿದರೆ ನಾವು ಸಹ ರಾಜಕೀಯವಾಗಿ ಸಮರ್ಥವಾದ ಉತ್ತರವನ್ನು ಕೊಡ್ತಿದ್ದೇವೆ. ಸೊ ಲಾ ಅಂಡ್ ಆರ್ಡರ್ ಜನ ಬಹಳ ಮಿತಿಮೀರಿ ಜನ ಕೂಡಿದಾಗ ಪೊಲೀಸರು ಲಾಠಿಚಾರ್ಜ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.